HCI ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಧರ್ಮಸ್ಥಳದ ಕುರಿತು ಅಪಪ್ರಚಾರ ಖಂಡಿಸಿ ಬೃಹತ್ ಪ್ರತಿಭಟನೆ, ವ್ಯವಸ್ಥಿತ ಷಡ್ಯಂತ್ರದ ವಿರುದ್ಧ ಹೋರಾಟದ ಎಚ್ಚರಿಕೆ ನೀಡಿದ ನವಿಲೆ ಅಣ್ಣಪ್ಪ. ಎಸ್ಐಟಿ ಹೆಸರಲ್ಲಿ ಧರ್ಮಸ್ಥಳ ಮತ್ತು ನಂಬಿಕೆಯ ಮೇಲೆ ಆಘಾತ, ಸರ್ಕಾರದ ಮೇಲೆ ಸಾರ್ವಜನಿಕರ ಆಕ್ರೋಶ. ಹೆತ್ತ ಮಗನನ್ನೇ ಕೊಂದು ಇಂಗುಗುಂಡಿಯಲ್ಲಿ ಹೂತಿದ್ದ ತಂದೆ, 2 ವರ್ಷದ ನಂತರ ಬಯಲಾದ ಕೊಲೆ ರಹಸ್ಯ. ಸೋದರ ಮಾವನ ದೂರಿನ ಹಿನ್ನೆಲೆ ಪೊಲೀಸರಿಂದ ತನಿಖೆ ಆರಂಭ. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಆಶಾ ಕಾರ್ಯಕರ್ತೆಯರ ಪ್ರತಿಭಟನೆ, ಕನಿಷ್ಠ 10,000 ಗ್ಯಾರಂಟಿ ಆದೇಶ ಹೊರಡಿಸಲು ಒತ್ತಾಯ. 3 ದಿನಗಳ ಅಹೋರಾತ್ರಿ ಧರಣಿ ಆರಂಭ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯ ಹಾಗೂ ಹೆಗಡೆ ಕುಟುಂಬಕ್ಕೆ ಕಳಂಕ ತರಲು ಒಳಸಂಚು ನಡೆಸುತ್ತಿರುವವರ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಶ್ರೀ ಧರ್ಮಸ್ಥಳ ಭಕ್ತಾಭಿಮಾನಿ ವೇದಿಕೆಯ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಿತರಕ್ಷಣಾ ಸಮಿತಿ, ಧರ್ಮಸ್ಥಳ ಭಕ್ತ ವೃಂದ ವೇದಿಕೆ ಹಾಗೂ ಇನ್ನಿತರೆ ಸಂಘ ಸಂಸ್ಥೆಗಳ ಒಕ್ಕೂಟದ ಆಶ್ರಯದಲ್ಲಿ ಪ್ರತಿಭಟನೆ ನಡೆಯಿತು. ಹಾಸನ ನಗರದ ಹೇಮಾವತಿ ಪ್ರತಿಮೆ ಬಳಿ ಜಮಾವಣೆಗೊಂಡ ಮಹಿಳೆಯರು ಹಾಗೂ ಭಕ್ತರು ಎನ್ಆರ್ ವೃತ್ತದವರೆಗೂ ಮೆರವಣಿಗೆಯಲ್ಲಿ ಸಾಗಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆ ನಡೆಸಿದರು. ಬಳಿಕ ಜಿಲ್ಲಾಧಿಕಾರಿ ಕಚೇರಿವರೆಗೂ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕಮ್ಯುನಿಸ್ಟ್ ಮಾನಸಿಕತೆಯ ಕೆಲವೊಂದು ವ್ಯಕ್ತಿಗಳು ಹಿಂದೂ ಸಮಾಜವನ್ನ ಒಡೆಯುವ ಕೆಲಸ ಮಾಡುತ್ತಿದ್ದಾರೆ. ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ಸುಳ್ಳು ಪ್ರಚಾರ ಮಾಡುವವರನ್ನ ಸುಮ್ಮನೆ ಬಿಡುವ ಪ್ರಶ್ನೆಯೇ ಇಲ್ಲ. ಅವರಿಗೆ ಸರಿಯಾದ ಉತ್ತರ ಕೊಡುತ್ತೇವೆ. ರಾಜ್ಯದ ಜನರ ತಾಳ್ಮೆಯನ್ನ ಪರೀಕ್ಷೆ ಮಾಡಲು ಹೋಗಬೇಡಿ ಎಂದರು. ಎಸ್ಐಟಿ ತನಿಖೆಯ ದಿಕ್ಕು ತಪ್ಪಿಸಲು ಕೆಲವೊಂದು ಶಕ್ತಿಗಳು ಪ್ರಯತ್ನಿಸುತ್ತಿವೆ. ತನಿಖೆಯಾಗಿ ಸತ್ಯಾಂಶ ಹೊರಬರಲಿ. ಆದರೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಮಸಿ ಬಳಿಯೋ ಕೆಲಸವನ್ನ ಯಾರೂ ಮಾಡಬಾರದು. ಧರ್ಮಾಧಿಕಾರಿಗಳ ವಿರುದ್ಧ ನಡೆಯುತ್ತಿರುವ ಅಪಪ್ರಚಾರದ ವಿರುದ್ಧ ಹಿಂದೂಗಳು ಒಗ್ಗಟ್ಟಿನಿಂದ ಹೋರಾಟ ನಡೆಸಬೇಕೆಂದು ಕರೆ ನೀಡಿದರು. ನೂರಾರು ಸಂಖ್ಯೆಯಲ್ಲಿ ಸೇರಿದ್ದ ಶ್ರೀ ಧರ್ಮಸ್ಥಳದ ಭಕ್ತಾಭಿಮಾನಿಗಳು ಧರ್ಮಸ್ಥಳ ಕ್ಷೇತ್ರ ಹಾಗೂ ಹೆಗಡೆ ಕುಟುಂಬದ ಬಗ್ಗೆ ಅಪಪ್ರಚಾರ ಮಾಡುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಇದೀಗ ಅನಾಮಿಕ ದೂರುದಾರನನ್ನ ಬಳಸಿಕೊಂಡು ಶ್ರೀ ಕ್ಷೇತ್ರದ ಬಗ್ಗೆ ದಿನಕ್ಕೊಂದು ರೀತಿ ತಮ್ಮ ಯೂಟ್ಯೂಬ್, ಫೇಸ್ಬುಕ್ ಮುಖಾಂತರ ಸಾಮಾಜಿಕ ಜಾಲತಾಣದ ಮೂಲಕ ಸುಳ್ಳು ಮಾಹಿತಿಯನ್ನ ಬಿತ್ತರಿಸಿ ಸಾರ್ವಜನಿಕರಲ್ಲಿ ಗೊಂದಲ ನಿರ್ಮಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ವಿವಿಧ ಸಂಘಟನೆಗಳ ಮುಖಂಡರಾದ ಡಾ ರಮೇಶ್, ಡಾ ರಾಜ್, ಅಭಿಮಾನಿಗಳ ಸಂಘದ ಬಾಳುಗೋಪಾಲ್, ರತೀಶ್, ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಅಮಿತ್ ಶೆಟ್ಟಿ, ವಕೀಲರ ಸಂಘದ ಜಿಲ್ಲಾಧ್ಯಕ್ಷ ಕಾರ್ಲೆ ಮೊಗಣ್ಣಗೌಡ, ಹಿಂದೂಪರ ಸಂಘಟನೆ ಮುಖಂಡ ಸಕಲೇಶ್ಪುರ ರಘು, ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ರಾಜಾ ವೆಂಕಟೇಶ್, ಪ್ರೇಮಕುಮಾರ್, ಜೆಡಿಎಸ್ ಮುಖಂಡ ಹೊನ್ನವಳ್ಳಿ ಸತೀಶ್, ಸಾಯಿಬಾಬಾ ದೇವಸ್ಥಾನ ಟ್ರಸ್ಟ್ ಕಾರ್ಯದರ್ಶಿ ಸಾಯಿ ಪ್ರಸಾದ್, ಬಿಜೆಪಿ ಮುಖಂಡ ಚನ್ನಂಗಿಹಳ್ಳಿ ಶ್ರೀಕಾಂತ್ ಮತ್ತಿತರರು ಪ್ರತಿಭಟನೆಯ ನೇತೃತ್ವ ವಹಿಸಿದ್ರು. HCI ನ್ಯೂಸ್ ಹಾಸನ್. ಯಾಕೆ ಅಂತ ಕೇಳಿದ್ರೆ, ನಮ್ಮ ಹಿಂದೂಗಳ ಅಸ್ಮಿತೆ ಎಲ್ಲಿದೆ ಅಂತ ಕೇಳಿದ್ರೆ ನಮ್ಮ ದೇವಸ್ಥಾನಗಳ ಮೇಲಿದೆ. ಇಂದಿಗೂ ಕೂಡ ಆ ಒಂದು ಕೆಟ್ಟ ಪರಂಪರೆ ನಿಂತಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿಕೆ ಬಹಳ ನೋವಾಗುತ್ತೆ. ಇವತ್ತು ಧರ್ಮಸ್ಥಳ ಸುಕ್ಷೇತ್ರದ ಮೇಲೆ ನೋಡಿ, ಹೆಸರಲ್ಲೇ ಇದೆ ಧರ್ಮದ ಸ್ಥಳವಾಗಿ, ಕೇವಲ ಧರ್ಮಕ್ಕಷ್ಟೇ ಸೀಮಿತವಾಗಿದೆ. ಸಮಾಜದ ಎಲ್ಲ ವರ್ಗದ ಜನರಿಗೆ, ವಿಶೇಷವಾಗಿ ಹಿಂದೂಗಳಾಗ್ಲಿ ಬೇರೆ ಬೇರೆ ಧರ್ಮಗಳಾಗ್ಲಿ ಎಲ್ಲರಿಗೂ ಕೂಡ ಆರ್ಥಿಕವಾಗಿ ಸದೃಢರಾಗಬೇಕು ಅಂತಕ್ಕಂಥ ಯೋಚನೆಯನ್ನು ಇಟ್ಟುಕೊಂಡು ಹೆಗಡೆ ಅವರು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘ ಸಂಸ್ಥೆಗಳನ್ನ ಮಾಡಿದ್ದಾರೆ. ಎಷ್ಟು ಲಕ್ಷ ಜನಗಳಿಗೆ ಇದರಿಂದ ಉಪಯೋಗ ಆಗಿದೆ, ಇದನ್ನ ನಾವು ಯಾರು ಯೋಚನೆ ಮಾಡಲಿಲ್ಲ. ಇವತ್ತು ನಾವು ಒಗ್ಗಟ್ಟಾಗದಲ್ಲೇ ಇದ್ರೆ ಕೂಡ ಇವತ್ತು ದೇವಸ್ಥಾನಗಳ ಮೇಲೆ ಬಂದಿದೆ. ಮುಂದೆ ನಮ್ಮ ಮನೆಯ ಬಾಗಿಲಿಗೂ ಬರೋ ಕಾಲ ದೂರ ಇಲ್ಲ ಬಂಧುಗಳೇ. ಇದನ್ನ ಅರ್ಥ ಮಾಡಿಕೊಂಡು ನಾವು ಒಗ್ಗಟ್ಟಾಗಿ ಹಿಂದೂ ಸಮಾಜವನ್ನ ನಾವು ಸಂರಕ್ಷಣೆ ಮಾಡಿಕೊಳ್ಳಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಕಷ್ಟವನ್ನು ಎದುರಿಸಬೇಕು ಅಂತಕ್ಕಂಥ. ಅಪ್ಪನೇ ಮಗನನ್ನ ಕೊಲೆ ಮಾಡಿ ದೇಹವನ್ನ ಪಿಟ್ಟುಗುಂಡಿಗೆ ಹಾಕಿ ಮುಚ್ಚಿ ಹಾಕಿದ ಘಟನೆ ತಡವಾಗಿ ಬೆಳಕಿಗೆ ಬಂದಿದ್ದು ಹಂಚೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಂತೆ ಬಸವನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಕಳೆದ 2 ವರ್ಷಗಳ ಹಿಂದೆ ಅಪ್ಪ ಮಗನ ನಡುವೆ ಜಗಳ ಆಗಿ ಅಪ್ಪ ಮಗನನ್ನ ಕೊಲೆ ಮಾಡಿದ ಪ್ರಕರಣ ಬೆಳಕಿಗೆ ಬಂದಿದ್ದು ಪ್ರಕರಣ ರೋಚಕ ತಿರುವು ಪಡೆದುಕೊಂಡಿದೆ. ಆಲೂರು ತಾಲೂಕಿನ ಬಸವನಹಳ್ಳಿಯ 33 ವರ್ಷದ ಬಿಜಿ ರಘು ಅಲಿಯಾಸ್ ಹೇಮರಾಜ್ ಕೊಲೆಯಾದವರು. ರಘು ತಂದೆ ಗಂಗಾಧರ್ 2 ವರ್ಷದ ಹಿಂದೆ ಮಗನನ್ನ ಕೊಲೆ ಮಾಡಿದ ವ್ಯಕ್ತಿಯೆಂದು ಇದೀಗ ತಿಳಿದು ಬಂದಿದೆ. ರಘು ಅವರ ತಂದೆ ಕಳೆದ 10 ದಿನಗಳ ಹಿಂದೆ ಮೃತರಾಗಿದ್ರು. ತಂದೆ ಸಾವಿಗೆ ಮಗ ಬರಲಿಲ್ಲವೆಂದು ಅನುಮಾನಗೊಂಡ ಸೋದರ ಮಾವ ಮೃತ ಗಂಗಾಧರನ 2ನೇ ಮಗ ರೂಪೇಶ್ನನ್ನ ವಿಚಾರಿಸಿದಾಗ ಸತ್ಯ ಹೊರಬಂದಿದೆ. ಸತ್ಯ ತಿಳಿದ ಸೋದರ ಮಾವ ಆಲೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ದೂರಿನ ಮೇರೆಗೆ ಹಾಸನ ಡಿವೈಎಸ್ಪಿ ಪ್ರಮೋದ್ ಕುಮಾರ್ ಮಾರ್ಗದರ್ಶನದಲ್ಲಿ ಸಕಲೇಶ್ಪುರ ಉಪವಿಭಾಗಾಧಿಕಾರಿ ಎಸಿ ಶ್ರುತಿ ಹಾಗೂ ಆಲೂರು ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಮೋಹನ್ ರೆಡ್ಡಿ, ಸಬ್ ಇನ್ಸ್ಪೆಕ್ಟರ್ ಪ್ರವೀಣ್ ಕುಮಾರ್ ನೇತೃತ್ವದಲ್ಲಿ ಹೂತು ಹಾಕಿದ ಶವವನ್ನ ಜೆಸಿಬಿ ಮುಖಾಂತರ ಕಾರ್ಯಾಚರಣೆ ನಡೆಸಿ ಹೊರತೆಗೆಯಲಾಗಿದೆ.
ಈ ವಿಷಯಕ್ಕೆ ಸಂಬಂಧಿಸಿದಂತೆ ಸಕಲೇಶಪುರ ಉಪವಿಭಾಗಾಧಿಕಾರಿ ಶ್ರುತಿಯವರು ಮಾಧ್ಯಮದೊಂದಿಗೆ ಮಾಹಿತಿ ನೀಡಿ ಆಲೂರು ತಾಲೂಕಿನ ಹಂಚೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಂತೆ ಬಸವನಹಳ್ಳಿ ಗ್ರಾಮದ ರಘು ಎಂಬುವವರನ್ನ 2 ವರ್ಷದ ಹಿಂದೆ ರಘುವಿನ ತಂದೆ ಗಂಗಾಧರ್ ಮಗನನ್ನ ಕೊಲೆ ಮಾಡಿ ಹೂತು ಹಾಕಿದ್ದಾರೆ ಎಂದು ಆಲೂರು ಪೊಲೀಸ್ ಠಾಣೆಗೆ ಕಳೆದ 4-5 ದಿನಗಳ ಹಿಂದೆ ರಘುವಿನ ಮಾವ ದೂರು ನೀಡಿದ್ದು ಪೊಲೀಸ್ ಕೇಸು ದಾಖಲಿಸಿಕೊಂಡಿದ್ರು. ಅದರ ವಿಚಾರವಾಗಿ ನಮಗೆ ಮಾಹಿತಿ ನೀಡಿದ್ದು ಅದನ್ನು ತನಿಖೆ ಮಾಡಬೇಕೆಂದು ತಿಳಿಸಿದ್ರು. ಆಗಸ್ಟ್ 12ರಂದು ಶವ ಹೂತು ಹಾಕಿರುವ ಸ್ಥಳಕ್ಕೆ ಭೇಟಿ ನೀಡಿ ಹೂತು ಹಾಕಿರುವ ಸ್ಥಳವನ್ನು ಪರಿಶೀಲಿಸಿ ಜೆಸಿಬಿ ಮುಖಾಂತರ ಕಾರ್ಯಾಚರಣೆ ನಡೆಸಿದಾಗ ಹೂತು ಹಾಕಿರುವುದು ದೃಢವಾಗಿದೆ. ಈ ವಿಷಯವಾಗಿ ಮೃತ ರಘುರವರ ತಮ್ಮ ರೂಪೇಶ್ ನನ್ನನ್ನು ವಿಚಾರಿಸಿದಾಗ ತಂದೆ ಕೊಂದು ಮನೆ ಹಿಂದೆ ಪಿಟ್ಗುಡಿಯಲ್ಲಿ ಹೂತು ಹಾಕಿರುವುದಾಗಿ ತಿಳಿಸಿದ್ದಾನೆ. ನಂತರ ಹೂತು ಹಾಕಿದ್ದ ಸ್ಥಳವನ್ನು ಜೆಸಿಬಿ ಮುಖಾಂತರ ತೆಗೆದಾಗ ಗುಂಡಿಯಲ್ಲಿ ದೇಹದ ಮೂಳೆಗಳು ಕಂಡುಬಂದಿದ್ದು ಗುಂಡಿಯಲ್ಲಿ ಸಿಕ್ಕಂತಹ ಕುರುಹುಗಳನ್ನು ಹಾಸನದ ಹಿಮ್ಸ್ ಆಸ್ಪತ್ರೆ ವೈದ್ಯರ ತಂಡ ವಶಕ್ಕೆ ಪಡೆದುಕೊಂಡಿದ್ದು ತನಿಖೆಯನ್ನು ಮುಂದುವರೆಸಿ ಬಂದಂತಹ ವರದಿಯನ್ನು ಆಲೂರು ಪೊಲೀಸರಿಗೆ ಮಾಹಿತಿ ನೀಡಲಾಗುವುದೆಂದು ತಿಳಿಸಿದರು. ಈ ಸಂಬಂಧ ಆಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಾವಿನ ವಿಷಯ 2 ವರ್ಷ ಕಳೆದರೂ ಕೊಲೆಯಾಗಿರುವ ವಿಷಯ ಸಂಬಂಧಿಕರಿಗಾಗಲಿ ಅಥವಾ ಗ್ರಾಮಸ್ಥರಿಗಾಗಲಿ ತಿಳಿದಿಲ್ಲದಿರುವುದು ಗ್ರಾಮಸ್ಥರಲ್ಲಿ ಅಚ್ಚರಿ ಹಾಗೂ ಆತಂಕ ಉಂಟು ಮಾಡಿದ್ದು ಇದನ್ನು ನೋಡಲು ಸುತ್ತಮುತ್ತಲ ಗ್ರಾಮಸ್ಥರು ಜಮಾಯಿಸಿದ್ರು. ಈ ಕಾರ್ಯಾಚರಣೆಯಲ್ಲಿ ಆಲೂರು ಪೊಲೀಸ್ ಠಾಣೆ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಮೋಹನ್ ರೆಡ್ಡಿ, ಸಬ್ ಇನ್ಸ್ಪೆಕ್ಟರ್ ಪ್ರವೀಣ್ ಕುಮಾರ್, ಸಿಬ್ಬಂದಿಗಳಾದ ಅನಂತ್, ದೇವರಾಜ್, ಸಂಗಮ್, ಪುನೀತ್, ಪೂರ್ಣೇಂದ್ರ, ಉಮರ್ ಫಾರೂಕ್, ನಂದೀಶ್, ಮನುಕುಮಾರ್, ಮಹೇಶ್, ತೀರ್ಥಕುಮಾರ್ ಉಪಸ್ಥಿತರಿದ್ದರು. HCN ನ್ಯೂಸ್ ಆಲೂರು. ಬಸವನಹಳ್ಳಿ ಗ್ರಾಮದಲ್ಲಿ ರಘು ಅನ್ನೋರು ಸನ್ ಆಫ್ ಗಂಗಾಧರ್ 1-2 ವರ್ಷದ ಹಿಂದೆ ನಾವು ಕೊಲೆ ಮಾಡಿದ್ದಾರೆ, ತಂದೆನೇ ಕೊಲೆ ಮಾಡಿದ್ದಾರೆ, ಕೊಲೆ ಮಾಡಿಬಿಟ್ಟು ಹೂತಾಕಿದ್ದಾರೆ ಅಂತ ಅವ್ರ ಸೋದರ ಮಾವ ಅವರು ಒಂದು 4 ಡೇಸ್ ಬ್ಯಾಕ್ ನಮ್ಮ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟು FIR ರಿಜಿಸ್ಟರ್ ಆಗಿರುತ್ತೆ. ಅದರ ಬೇಸಿಸ್ ಮೇಲೆ ನಮಗೆ ಪೊಲೀಸ್ ಅವರು ರಿಕ್ವೆಸ್ಟ್ ಕೊಟ್ಟಿರ್ತಾರೆ. ಇದನ್ನ ನಾವು ಮತ್ತೆ ತನಿಖೆ ಮಾಡಬೇಕು ಅಂತಂದ್ರೆ ನಮ್ಮ ಎಕ್ಸುಮೇಷನ್ ಮಾಡಬೇಕು, ಬಾಡಿಯನ್ನು ಹೊರಗೆ ತೆಗೆದುಬಿಟ್ಟು ನಾವು ನೆಕ್ಸ್ಟ್ ಪೋಸ್ಟ್ ಮಾರ್ಟಮ್ ಮಾಡಿಸ್ಬೇಕು ಅನ್ನೋದ್ರ ಬೇಸಿಸ್ ಮೇಲೆ ರಿಕ್ವೆಸ್ಟ್ ಕೊಟ್ಟಿದ್ರು AC ಆಫೀಸ್ಗೆ. ಆ ಬೇಸಿಸ್ ಮೇಲೆ ನಾವು ಇವತ್ತು ಡೇಟ್ ಅನ್ನ ಕೊಟ್ಬಿಟ್ಟು ಈ ದಿನ ನಾವು ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ನೇತೃತ್ವದಲ್ಲಿ ಆಶಾ ಕಾರ್ಯಕರ್ತೆಯರು ಮಂಗಳವಾರದಿಂದ 3 ದಿನಗಳ ಕಾಲ ಜಿಲ್ಲಾಧಿಕಾರಿ ಕಚೇರಿ ಎದುರು ಅಹೋರಾತ್ರಿ ಪ್ರತಿಭಟನಾ ಧರಣಿ ಆರಂಭಿಸಿದ್ದಾರೆ. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷ ಹನುಮೇಶ್, ಮುಖ್ಯಮಂತ್ರಿಗಳು ಘೋಷಿಸಿದ ರಾಜ್ಯದ ಗೌರವ ಧನ ಮತ್ತು ಕೇಂದ್ರದ ಭಾಗಶಃ ಪ್ರೋತ್ಸಾಹ ಧನ ಸೇರಿಸಿ ಮಾಸಿಕ ಕನಿಷ್ಠ 10,000 ಗ್ಯಾರಂಟಿಯನ್ನ ಈ ಏಪ್ರಿಲ್ನಿಂದ ಅನ್ವಯವಾಗುವಂತೆ ಆದೇಶ ಹೊರಡಿಸಬೇಕು. 2025 ಮಾರ್ಚ್ ರಾಜ್ಯ ಬಜೆಟ್ನಲ್ಲಿ ಎಲ್ಲ ಅಂಗನವಾಡಿ ಮತ್ತು ಬಿಸಿಯೂಟ ಕಾರ್ಯಕರ್ತೆಯರಿಗೆ 1,000 ಪ್ರೋತ್ಸಾಹ ಧನ ಹೆಚ್ಚಳ ಮಾಡಿದಂತೆಯೇ ಎಲ್ಲ ಆಶಾ ಕಾರ್ಯಕರ್ತೆಯರಿಗೂ ಸಹ ಹೆಚ್ಚಳ ಮಾಡಬೇಕೆಂದು ಆಗ್ರಹಿಸಿದರು. ತರ್ಕಬದ್ಧಗೊಳಿಸುವ ಹೆಸರಿನಲ್ಲಿ ಆಶಾ ಕಾರ್ಯಕರ್ತೆಯರು ಕಾರ್ಯನಿರ್ವಹಿಸುವ ಜನಸಂಖ್ಯೆಯ ಮಿತಿಯನ್ನ ಹೆಚ್ಚಿಸುವುದನ್ನು ಕೈಬಿಡಬೇಕು. ಈ ಹೆಸರಿನಲ್ಲಿ ಯಾವುದೇ ಆಶಾ ಕಾರ್ಯಕರ್ತೆಯರನ್ನ ಕೆಲಸದಿಂದ ತೆಗೆಯಬಾರದು. ಆಶಾ ಕಾರ್ಯಕರ್ತೆಯರ ಕಾರ್ಯನಿರ್ವಹಣಾ ಮೌಲ್ಯಮಾಪನ ಕೈಬಿಡಬೇಕು. ಆಶಾ ಸುಗಮಕಾರರನ್ನ ಸೂಕ್ತ ವೇತನದೊಂದಿಗೆ ಮುಂದುವರೆಸಬೇಕು. ನಿವೃತ್ತ ಆಶಾಗಳಿಗೆ ಪಶ್ಚಿಮ ಬಂಗಾಳ ಮಾದರಿಯಲ್ಲಿ ಇಡಿಗಂಟು ನೀಡಬೇಕು. ನಗರ ಆಶಾಗಳಿಗೆ 2,000 ಗೌರವಧನ ಹೆಚ್ಚಿಸಬೇಕೆಂದು ಒತ್ತಾಯಿಸಿದರು. ಆಶಾ ಮುಖಂಡರಾದ ಮಮತಾ, ಮೇಘನಾ, ನವೀನಾ, ಪುಷ್ಪಲತಾ, ಕೋಮಲಾ, ಗೀತಾ, ಲಲಿತಾ, ಮಂಜುಳಾ, ಗೌರಮ್ಮ, ಲಕ್ಷ್ಮಿ, ಶಿವಮ್ಮ, ತಾಹಿರಾ, ಕುಮಾರಿ ಸೇರಿದಂತೆ 100 ಆಶಾ ಕಾರ್ಯಕರ್ತೆಯರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. HCN ನ್ಯೂಸ್ ಹಾಸನ್. ನಮಸ್ಕಾರ. ಇಡೀ ರಾಜ್ಯದಾದ್ಯಂತ 31 ಜಿಲ್ಲೆಗಳಲ್ಲಿ ಇವತ್ತು ಅಹೋರಾತ್ರಿ ಒಂದು ಧರಣಿ ಮಾಡ್ತಾ ಇದ್ದೀವಿ. ಉದ್ದೇಶ ಏನಂದ್ರೆ, ಇದೇ ವರ್ಷದ ಜನವರಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾತು ಕೊಟ್ಟಿದ್ರು, ರಾಜ್ಯ ಮಟ್ಟದ ಹೋರಾಟ ಆದಾಗ ಆಶಾ ಕಾರ್ಯಕರ್ತೆಯರಿಗೆ ರಾಜ್ಯದ ಗೌರವಧನ ಹಾಗೂ ಕೇಂದ್ರದ ಭಾಗಶಃ ಪ್ರೋತ್ಸಾಹಧನ ಸೇರಿಸಿ ಕನಿಷ್ಠ 10,000 ನಿಗದಿ ಮಾಡ್ತೇವೆ. ಅದರ ಮೇಲೆ ಯಾರಿಗೆ ಪ್ರೋತ್ಸಾಹಧನ ಇನ್ನೂ ಹೆಚ್ಚು ದುಡ್ಕೊಂತಾರೋ ದುಡ್ಕೊಬಹುದು ಅಂತ ಹೇಳಿದ್ರು. ಅದ್ರ ಜೊತೆಯಲ್ಲಿ ಮಾರ್ಚ್ ನಲ್ಲಿ ಬಜೆಟ್ ನಲ್ಲಿ ಅಂಗನವಾಡಿ ಹಾಗೂ ಬಿಸಿಯೂಟದ ಜೊತೆ ಆಶಾ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಹಾಸನ ಜಿಲ್ಲಾ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್, ಬೇಲೂರು ತಾಲೂಕು ಸಾಮಾಜಿಕ ಅರಣ್ಯ ವಲಯ ಮತ್ತು ಭೃಗು ಆಶ್ರಮ ವತಿಯಿಂದ ಗ್ರಾಮ ಮಟ್ಟದಲ್ಲಿ ಪರಿಸರ ಆರೋಗ್ಯ ಮತ್ತು ಕಾನೂನು ಸೇವೆ ಕುರಿತು ಮಾಹಿತಿ ಸಂವಾದ ಕಾರ್ಯಕ್ರಮವನ್ನು ಸಾವಸಿಹಳ್ಳಿಯ ಭೃಗು ಆಶ್ರಮದಲ್ಲಿ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಹಾಸನ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಮತ್ತು ನ್ಯಾಯಾಧೀಶರಾದ ದಾಕ್ಷಾಯಿನಿ ಜಿಕೆ ಅವರು ಮಾತನಾಡಿ, ಸಾರ್ವಜನಿಕರು ಕಾನೂನಿನ ಅರಿವು ಪಡೆಯುವುದು ಬಹಳ ಮುಖ್ಯ. ಕಾನೂನಿನ ಬಗ್ಗೆ ತಿಳಿದುಕೊಂಡರೆ ತಪ್ಪು ಮಾಡೋದು ಕಡಿಮೆಯಾಗುತ್ತೆ. ನಾಗರಿಕ ಸಮಾಜದಲ್ಲಿ ಕಾನೂನು ಅವಶ್ಯಕತೆ ಇದ್ದು ಅದು ಇಲ್ಲದಿದ್ದಲ್ಲಿ ಸ್ವೇಚ್ಛಾಚಾರಕ್ಕೆ ಎಡೆ ಮಾಡಿಕೊಡುತ್ತದೆ. ಜನರು ಸಮಾಜದಲ್ಲಿ ಉತ್ತಮವಾಗಿ ಬದುಕಲು ಕಾನೂನು ಅಗತ್ಯ ಎಂದು ಪ್ರತಿಪಾದಿಸಿದ ಅವರು, ಜನರು ಕಾನೂನು ಉಲ್ಲಂಘನೆ ಮಾಡಬಾರದೆಂದು ಸಲಹೆ ನೀಡಿದರು.
ನಂತರ ಮಾತನಾಡಿದ ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಹ ಪ್ರಾಧ್ಯಾಪಕರಾದ ಡಾ ಶಿವಕುಮಾರ್, ಪೌಷ್ಟಿಕ ಆಹಾರದ ಬಗ್ಗೆ ವಿವರವಾಗಿ ತಿಳಿಸಿ ಆರೋಗ್ಯದ ಕಡೆ ಗಮನ ನೀಡಿ ಎಂದು ಕರೆ ನೀಡಿದರು. ಸಾವಸಿಹಳ್ಳಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆರತಿ ಬಿಸಿರವರು ಮಾತನಾಡಿ, ಕೇಂದ್ರದ ಯೋಜನೆಗಳ ಬಗ್ಗೆ ವಿವರವಾಗಿ ತಿಳಿಸಿದರು. ಜೊತೆಗೆ ಆರೋಗ್ಯ ಮತ್ತು ಸ್ವಚ್ಛತೆ ಬಗ್ಗೆ ಜನರು ಗಮನ ಹರಿಸಬೇಕೆಂದು ಹೇಳಿದರು. ಈ ವೇಳೆ ಬೇಲೂರು ತಾಲೂಕು ಸಾಮಾಜಿಕ ಅರಣ್ಯ ವಲಯದ ಶೈಲಾ ಎಎಚ್, ದಂತವೈದ್ಯೆ ಡಾ ಅನುಪಮಾ, ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಜಿಲ್ಲಾ ಕಾರ್ಯದರ್ಶಿ ಸುರೇಶ್ ಗುರೂಜಿ, ನಿಕಟಪೂರ್ವ ಜಿಲ್ಲಾ ಜಂಟಿ ಕಾರ್ಯದರ್ಶಿ ಕಾಂಚನಾಮಾಲಾ, ಏಕಲವ್ಯ ಪ್ರತಿಷ್ಠಾನದ ಅಧ್ಯಕ್ಷ ಆರ್ಜಿ ಗಿರೀಶ್, ಪರಿಸರ ಪ್ರಶಸ್ತಿ ವಿಜೇತೆ ದೇವಿರಮ್ಮ, ವನಸಿರಿ ಟ್ರಸ್ಟ್ನ ಸದಾಶಿವಯ್ಯ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಕಾವ್ಯ, ಇಂದ್ರಮ್ಮ, ವೀಣಾ, ಕೃಷ್ಣಾಜಿರಾವ್, ವಕೀಲರಾದ ಮಹೇಶ್ವರಪ್ಪ, ಅನುಪ್ರಿಯಾ ಹಾಗೂ ಇನ್ನಿತರೆ ಗ್ರಾಮಸ್ಥರು ಹಾಜರಿದ್ದರು. HCN ನ್ಯೂಸ್ ಹಾಸನ್. ಹೋಗ್ತಾ ಇರ್ತೀರಾ, ಸ್ಪೀಡಾಗಿ ಹೋಗ್ತೀರಾ. ಮತ್ತೆ ಇನ್ನೂ ಒಂದು ಅಬ್ಸರ್ವ್ ಮಾಡಿದ್ದೀನಿ, ಇನ್ನು ಮೇನ್ ಸೆಲ್ ಫೋನ್ ಇಟ್ಕೊಳ್ದೆ ಯಾರೋ ಗಾಡಿ ಓಡಿಸ್ತೀರಾ ಅಂದ್ರೆ ಮಾತಾಡದೆ, ಸೆಲ್ ಫೋನಲ್ಲಿ ಮಾತಾಡದೆ ಗಾಡಿ ಓಡಿಸುವಂಥವ್ರು. ಯಾವುದೋ ಒಂದು ಕಾಲ್ ಬರುತ್ತೆ, ಬೇಡ ನೀವು ಹೋಗಿ ಆಮೇಲೆ ಮಾತಾಡ್ಬೋದು. ಅದೇನ್ ಮಾಡ್ತೀರಾ? ಅದು ಅರ್ಜೆಂಟ್ ಕಾಲ್ ಅಲ್ವೇ ಇಲ್ಲ. ಅರ್ಜೆಂಟ್ ಇದ್ರು ಏನ್ ಮಾಡ್ಬೇಕು, ಗಾಡಿಯನ್ನ ಪಕ್ಕಕ್ಕೆ ನಿಲ್ಲಿಸ್ಬೇಕು. ನಿಲ್ಲಿಸಿ ನಂತರ ಅದನ್ನ ಅಟೆಂಡ್ ಮಾಡ್ಬೇಕಿಲ್ಲ. ಯಾವ ಸ್ಟೈಲಲ್ಲಿ ಇರ್ತೀರಾ ನೀವು? ಫೋನ್ ಬಂದಾಗ ಯಾರು ಒಬ್ರು ತೋರಿಸಿ ಅಲ್ಲಿಂದ. ಇಂದು ನನಗೆ ಆರೋಗ್ಯದ ಮಹತ್ವದ ಬಗ್ಗೆ ಮಾತಾಡಲು ಹೇಳಿದ್ದಾರೆ. ನಿಮಗೆಲ್ಲ ಗೊತ್ತಿರುವಂತೆ ಹೆಲ್ತ್ ಇಸ್ ವೆಲ್ತ್, ಅಂದರೆ ಆರೋಗ್ಯವೇ ಭಾಗ್ಯ. ನಾವು ಆರೋಗ್ಯವಾಗಿದ್ದರಷ್ಟೇ ನಾವು ಮುಂದಿನ ಚಟುವಟಿಕೆಗಳನ್ನು ಮಾಡಲು ಸಾಧ್ಯವಾಗುತ್ತೆ, ಏನೇ ಇರ್ಬೋದು ಅದು. ಸೊ ನಮ್ಮ ಆರೋಗ್ಯ ಕಾಪಾಡೋದು ನಮ್ಮ ಕೈಲಿರುತ್ತೆ. ಈ ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೆ ನಾವು ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸ್ಕೊಳ್ಬೇಕು. ಮುಖ್ಯವಾಗಿ ಬೇಗ ಏಳಬೇಕು, ಬೇಗ ಮಲಗಬೇಕು, ಹೊತ್ತಿಗೆ ಸರಿಯಾಗಿ ಊಟ ಮಾಡಬೇಕು, ಪೌಷ್ಟಿಕ ಆಹಾರ ಊಟ ಮಾಡಬೇಕು. ಒಳ್ಳೆ ಸೌಲಭ್ಯಗಳನ್ನು ಈಗಾಗಲೇ ಪಡ್ಕೊಂಡಿದ್ದೀರಾ ನೀವು. ಯಾಕೆಂದರೆ ವೈಯಕ್ತಿಕವಾಗಿ ದನದ ಕೊಟ್ಟಿಗೆ ಆಗ್ಬೋದು, ಇಲ್ಲ ಬದು ನಿರ್ಮಾಣ ಆಗ್ಬೋದು, ಇಲ್ಲ ತೋಟಗಾರಿಕೆ ಇಲಾಖೆಯಿಂದ ಕಾಳು ಮೆಣಸು ಈ ರೀತಿ ಹಲವಾರು ಸವಲತ್ತುಗಳನ್ನು ಪಡ್ಕೊಳ್ತೀರಾ. ಇದು ಕುಟುಂಬ ಅಂದರೆ ಒಂದು ಉದ್ಯೋಗ ಚೀಟಿ ಮೂಲಕ ಒಂದು ಕುಟುಂಬಕ್ಕೆ 100 ದಿನಗಳ ಕಾರ್ಯಕ್ರಮ ಆಗಿರುತ್ತೆ. ಅಂದರೆ 100 ದಿನಗಳ ಉದ್ಯೋಗ ನೀಡ್ತೀವಿ. ಇದನ್ನು ಅಂದರೆ ಒಂದು ಕುಟುಂಬಕ್ಕೆ ಅಂದರೆ 5 ಲಕ್ಷದವರೆಗೆ ಸವಲತ್ತುಗಳನ್ನು ಪಡ್ಕೋಬಹುದು. 5 ಲಕ್ಷದ ನಂತರ ಸವಲತ್ತುಗಳನ್ನು ಇಂದು ಗ್ರಾಮ ಮಟ್ಟದಲ್ಲಿ ಪರಿಸರ, ಆರೋಗ್ಯ ಮತ್ತು ಕಾನೂನು ಸೇವೆಗಳ ಕುರಿತು ಮಾಹಿತಿ ಸಂವಾದ ಇದೆ. ಈಗ ಆಗಲೇ ನ್ಯಾಯಾಧೀಶರಾದಂತಹ ದಾಕ್ಷಾಯಿಣಿ ಮೇಡಮ್ ಅವರು ಕಾನೂನುಗಳ ಬಗ್ಗೆ, ಕಾನೂನು ಏನು, ಯಾವುದು ಸಾಮಾನ್ಯವಾಗಿ ಜನಸಾಮಾನ್ಯರು ಯಾವ ಕಾನೂನುಗಳನ್ನು ತಿಳ್ಕೋಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದರು. ಅದರ ನಂತರ ಆರೋಗ್ಯ ಇಲಾಖೆಯವರು ಆರೋಗ್ಯನ ಹೇಗೆ ಕಾಪಾಡ್ಕೋಬೇಕು ಅಂತ ಹೇಳಿದರು. ಇದೆಲ್ಲ ತನ್ನ ಹೆಂಡತಿ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಪ್ರಾಣ ಬೆದರಿಕೆ ಹಾಕಿರುವ ಗಂಡನನ್ನ ಮತ್ತು ಆತನ ತಂದೆಯನ್ನ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳದಿದ್ರೆ ಎಸ್ಪಿ ಕಚೇರಿ ಮುಂದೆ ಹೋರಾಟ ಮಾಡೋದಾಗಿ ಮಹಿಳಾ ಧ್ವನಿ ಸಮಾಜ ಸೇವಾ ಸಂಘದ ರಾಜ್ಯಾಧ್ಯಕ್ಷೆ ಅನ್ನಪೂರ್ಣಗೌಡ ಎಚ್ಚರಿಸಿದರು. ಹಾಸನದಲ್ಲಿ ಮಾತನಾಡಿ, ಸುಷ್ಮಿತಾ ಎಂಬ ಹೆಣ್ಣು ಮಗಳಿಗೆ ಅವಳ ಗಂಡ ಮತ್ತು ಆತನ ತಂದೆ ಸೇರಿ ಸೀಮೆಎಣ್ಣೆ ಸುರಿದು ಹಾಗೂ ಮಾತ್ರೆಗಳನ್ನು ಬಾಯಿಗೆ ಹಾಕಿ ಕುತ್ತಿಗೆಯನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಮಾರಣಾಂತಿಕವಾಗಿ ಹಲ್ಲೆ ಕೂಡ ಮಾಡಿದ್ದು, ಗಂಭೀರವಾಗಿ ಗಾಯಗೊಂಡ ಮಹಿಳೆ ಹೆಚ್ಚಿನ ಚಿಕಿತ್ಸೆಯನ್ನ ಶನಿವಾರ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಪಡೆದಿರುತ್ತಾರೆ. ಈಗ ಆಕೆಯ ಗಂಡ ಕಾಣೆಯಾಗಿದ್ದು, ಆದರೆ ಇದುವರೆಗೂ ಪೊಲೀಸ್ ಇಲಾಖೆ ಅವನ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ದೂರಿದ್ರು. ಹಲವಾರು ಬಾರಿ ನಾವು ಕೇಳಿದ್ರು ಮತ್ತು ಅವನಿಂದ ಮಹಿಳೆಗೆ ಪ್ರಾಣ ಬೆದರಿಕೆ ಇದ್ರೂ ಪೊಲೀಸರು ಆರೋಪಿಯನ್ನ ಕಾನೂನು ಕ್ರಮಕ್ಕೆ ಒಳಪಡಿಸದ ಕಾರಣ ಒಂದು ಹೆಣ್ಣಿಗೆ ನ್ಯಾಯ ನೀಡಲು ಈ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ಕರ್ತವ್ಯದಲ್ಲಿ ಶಿಸ್ತಿನ ಕ್ರಮ ತೆಗೆದುಕೊಂಡಿಲ್ಲ ಎಂದರು. ಈ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣ ಹದಗೆಟ್ಟಿದ್ದು, ಇದಕ್ಕೆ ಸಂಬಂಧಿಸಿದಂತೆ ಪತ್ರಿಕಾ ಮಾಧ್ಯಮದವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು, ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ಎಸಳೂರು ಪೊಲೀಸ್ ಠಾಣೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಅನ್ನ ಸಸ್ಪೆಂಡ್ ಮಾಡಬೇಕೆಂದು ಆಗ್ರಹಿಸಿದರು. ಹಾಗೆಯೇ ಪರಾರಿಯಾಗಿರುವ ಆರೋಪಿಯನ್ನ ಈ ಕೂಡಲೇ ಜೈಲಿಗೆ ಕಳುಹಿಸಿ ಸುಷ್ಮಿತಾಳಿಗೆ ನ್ಯಾಯ ನೀಡಬೇಕೆಂದು ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಹಿಳಾ ಧ್ವನಿ ಸಮಾಜ ಸೇವೆ ಸಂಘದ ಉಪಾಧ್ಯಕ್ಷೆ ಜ್ಯೋತಿ, ಜಿಲ್ಲಾ ಕಾರ್ಯದರ್ಶಿ ರೇಣುಕಾ ಮಂಜುನಾಥ್, ಕಾರ್ಯದರ್ಶಿ ಬಾಗೂರು ನೇತ್ರ ಹಾಗೂ ಸುಷ್ಮಿತಾ, ಶಶಿಕಲಾ ಮತ್ತು ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಇವತ್ತು ಅನ್ನಪೂರ್ಣಗೌಡಾದಂಥ ನಾನು ಮಹಿಳಾ ಧ್ವನಿ ಸಮಾಜ ಸೇವಾ ಸಂಘದ ರಾಜ್ಯಾಧ್ಯಕ್ಷರು. ನಾನಿವತ್ತು ಸುಷ್ಮಿತಾ ಅಂತಕ್ಕಂಥ ಒಬ್ಬಳು ಹೆಣ್ಣು ಮಕ್ಕಳಿಗೆ ಅವಳ ಗಂಡನಾದಂಥ ಶ್ರೀಮಂತ ಅಂತಕ್ಕಂಥವನು ನಮ್ಮ ಕೂಡ್ರಸ್ತೆ ಹಾಗೆ ಎಸ್ಲೂರು ಭಾಗದಲ್ಲಿ ಬರ್ತಕ್ಕಂಥ ಹೆಣ್ಣು ಮಗಳು ಈ ಒಂದು ಜೂನ್ 30ನೇ ತಾರೀಕಿಗೆ ಪ್ರಕರಣ ಆಗಿದೆ. ಸೀಮೆಎಣ್ಣೆ ಸುರಿದಿದ್ದಾನೆ, ಹೊಟ್ಟೆಗೆ ಹಾಕಿದ್ದಾನೆ. ಸೀಮೆಎಣ್ಣೆ ಹೊಟ್ಟೆಗೆ ಸಡನ್ ಆಗಿ ಚೆಲ್ಲಿದ್ದಾನೆ, ಒಳ್ಳೆ ಸಾಯಿಸ್ಬೇಕು, ಕೊಲೆ ಮಾಡ್ಬೇಕಂತ. ಹಾಗೆ ತುಂಬ ಮಾತ್ರೆಗಳನ್ನೆಲ್ಲ ಬಾಯಿನ ಹಿಚ್ಚಿ ಹಿಡಿದು ಅಪ್ಪ ಮತ್ತೆ ಮಗ ಇಬ್ರು, ಇವಳ ಮಾವ ಸುಷ್ಮಿತಾಳ ಮಾವ ಇಬ್ರು ಹಿಡಿದು ಮಾತ್ರೆ ಕೂಡ ಕುಡಿಸಿದ್ದಾರೆ. ಆ ಸಂದರ್ಭದಲ್ಲಿ ಅಕ್ಕಪಕ್ಕದವರು ಫೋನ್ ಮಾಡಿದ್ದಾರೆ. ಆಮೇಲೆ ಸ್ವಲ್ಪ ಪ್ರಜ್ಞೆ ಬಂದ ಮೇಲೆ ಪಟ್ಟಂತ ಫೋನ್ ಮಾಡಿದ್ದಾಳೆ. ತಂದೆ ತಾಯಿ ಎಲ್ಲ ಹೋಗಿದ್ದಾರೆ. ಹೆಚ್ಚಿನ ಚಿಕಿತ್ಸೆಗೆ ಚನ್ನವಾಸಂತಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಆ ನಂತರ ಅಲ್ಲಾಗಲ್ಲ ಅಂತ ಹೇಳಿ ಹಾಸನ ಸರ್ಕಾರಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ. ಆದರೆ
ನಮ್ಮನೇಲೆ ಮದುವೆ ಎಲ್ಲ ಲಕ್ಷ ಲಕ್ಷ ಖರ್ಚು ಮಾಡಿ ಮದುವೆ ಮಾಡಿದ್ರು. ಮದುವೆ ಆಗಿ 1 ತಿಂಗಳಿಂದನೂ ನಿಮ್ಮ ಮನೆಯಿಂದ ಏನು ಕೊಡ್ಸಿದ್ದಾರೆ ನನಗೆ, ಕಾರ್ ತೆಗ್ಸ್ಕೊಬಾ, ಮತ್ತು ನನ್ನ ಲೋನ್ ಇದೆ, ನಾನು ಸಾಲ ತೀರಿಸ್ಬೇಕು ಅಂತೇಳಿ ಡೈಲಿ ಕುಡ್ಕೊಬಂದ್ಬಿಟ್ಟು ಜಗಳ ಆಡೋದು, ಹೊಡೆಯೋದು ಮಾಡೋರು. ರಾತ್ರಿ ಡೈಲಿ 12-1 ಗಂಟೆಗೆ ಮನೆಗೆ ಬರೋರು. ಬಂದ್ರೂ ಮನೆ ಒಳಗೆ ಬರ್ತಿರ್ಲಿಲ್ಲ. ಹೊರಗಡೆ ಕಾರಲ್ಲಿ ಕೂತ್ಕೊಬಿಟ್ಟು ಫೋನಲ್ಲಿ ಮಾತಾಡೋದು. ಅಂದರೆ ಅವ್ರಿಗೆ ಊರಲ್ಲೇ ಒಬ್ಳು ಹೆಂಗಸ ಜೊತೆ ಸಂಬಂಧ ಇತ್ತು. ಅವಳ ಜೊತೆ ಕೆಟ್ಟಾಗಿ ಮಾತಾಡ್ತಾ ಕೂತ್ಕೊಳ್ಳೋದು. ನಾನೇನಾದರೂ ಕೇಳಕ್ಕೆ ಹೋದ್ರೆ ನೀನೆಲ್ಲಾದರೂ ಸಾಯಿ ಹೋಗಿ ಇರಕ್ಕೆ ಇಷ್ಟ ಇಲ್ಲ ಅಂದರೆ ನನಗೇನೆ ಬೈದು ಹೊಡೆದು ಇದು ಮಾಡೋರು. ನಮ್ಮ ಮನೆಗೆ ಬರ್ಬೇಕಂದ್ರೂ ನಮ್ಮ ಅಪ್ಪ ಅಮ್ಮನೇ ಬಂದು ಕರ್ಕೊಂಡು ಹೋಗ್ಬೇಕು, ಕರ್ಕೊಬರ್ಬೇಕಿತ್ತು. ಒಂದು ಸಲನೂ ಎಲ್ಲಿಗೂ ಕರ್ಕೊಂಡು ಹೋಗಿಲ್ಲ, ಕರ್ಕೊಬಂದಿಲ್ಲ. ಮನೆ ಒಳಗೆ ಕೂಡಾಕ್ಬಿಟ್ಟು ಹೋಗೋರು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಒಳ ಮೀಸಲಾತಿ ವಿಚಾರದಲ್ಲಿ ನಾಗಮೋಹನ್ ದಾಸ್ ಅವರು ಸರ್ಕಾರಕ್ಕೆ ನೀಡಿರುವ ವರದಿ ಅವೈಜ್ಞಾನಿಕವಾಗಿದೆ. ವರದಿಯಲ್ಲಿ ಬಲಗೈ ಸಮುದಾಯಕ್ಕೆ ಅನ್ಯಾಯವಾಗಿದೆ ಎಂದು ಆರೋಪಿಸಿ ಕರ್ನಾಟಕ ರಾಜ್ಯ ಬಲಗೈ ಸಂಬಂಧಿತ ಜಾತಿಗಳ ಒಕ್ಕೂಟದಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಹಿರಿಯ ದಲಿತ ಮುಖಂಡ ಎಚ್ಕೆ ಸಂದೇಶ್, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಸಮೀಕ್ಷೆ ವರದಿ ಅವೈಜ್ಞಾನಿಕವಾಗಿದ್ದು ಬಲಗೈ ಸಮುದಾಯಕ್ಕೆ ಅನ್ಯಾಯವಾಗಿದೆ. ನಾಗಮೋಹನ್ ದಾಸ್ ಅವರು ಹೊಲೆಯ ಸಮುದಾಯಕ್ಕೆ ಮರಣ ಶಾಸನ ವರದಿ ನೀಡಿದ್ದಾರೆ. ಹಾಗಾಗಿ ಈ ವರದಿಯನ್ನ ಯಥಾವತ್ತಾಗಿ ಜಾರಿ ಮಾಡದೆ ತಿರಸ್ಕರಿಸಬೇಕೆಂದು ಆಗ್ರಹಿಸಿದರು. ವರದಿಯಲ್ಲಿ ಪರಿಶಿಷ್ಟ ಜಾತಿ ಬಲಗೈ ಸಮುದಾಯ ಕಡಿಮೆ ಇದ್ದು ಎಡಗೈ ಸಮುದಾಯ ಹೆಚ್ಚಿದೆ ಎಂಬುದಾಗಿ ನೀಡಿದ್ದಾರೆ. ಬಲಗೈ ಸಮುದಾಯ ಹೊಲೆಯ ಎಂಬುದಾಗಿ ಜಾತಿ ನೋಂದಾಯಿಸಿದ್ದೇವೆ. ಅಲ್ಲದೆ ಬಲಗೈ ಸಮುದಾಯದವರು ಹೊಲೆಯ ಎಂಬುದರ ಜೊತೆಗೆ ಛಲವಾದಿ, ಆದಿ ಕರ್ನಾಟಕ, ಆದಿ ದ್ರಾವಿಡ ಎಂಬುದಾಗಿ ಉಪಜಾತಿ ನೋಂದಾಯಿಸಿದ್ದಾರೆ ಎಂದು ಹೇಳಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಶೇಷ ಸಚಿವ ಸಂಪುಟ ಸಭೆ ಕರೆದು ನಾಗಮೋಹನ್ ದಾಸ್ ಅವರ ಏಕಸದಸ್ಯ ವಿಚಾರಣಾ ಆಯೋಗವು ಸಲ್ಲಿಸಿರುವ ಸಮೀಕ್ಷೆ ವರದಿ ಪುನರ್ ಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದರೆ ರಾಜ್ಯಾದ್ಯಂತ ದಲಿತ ಸಮುದಾಯ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಹೂಡಾ ಮಾಜಿ ಅಧ್ಯಕ್ಷ ಕೃಷ್ಣಕುಮಾರ್, ದಲಿತ ಮುಖಂಡರಾದ ಕುಮಾರ್ ಗೌರವ್, ವಕೀಲ ರಾಜೇಶ್ ಮತ್ತಿತರರು ಹಾಜರಿದ್ದರು. HCI ನ್ಯೂಸ್ ಹಾಸನ್. ಹಾಸನ ನಗರದಲ್ಲಿ 54 ಕೋಟಿ ಜನರ ಟ್ಯಾಕ್ಸ್ನಲ್ಲಿ ಸರ್ಕಾರ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಕಟ್ಟಿದ್ದಾರೆ. ಭಾಳ ಸಂತೋಷ. ಆದರೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಕಟ್ಟಿ ಸುಮಾರು 3 ವರ್ಷ ಆಗಿದೆ. 3 ವರ್ಷದೊಳಗೂ ಕೂಡ ಸರ್ಕಾರಗಳು ಅದನ್ನು ಉದ್ಘಾಟನೆ ಮಾಡ್ದೇ ಅದು ದೊಡ್ಡ ಒಂದು ಬಂಗ್ಲೆಯಾಗಿ ಸುಮ್ಮನೆ ಉಳ್ಕೊಂಡಿದೆ. ಇಲ್ಲಿ ಸುಮಾರು 7 ಜನ ಶಾಸಕರಿದ್ದಾರೆ, ಒಬ್ಬರು ಮಂತ್ರಿ ಇದ್ದಾರೆ, ಒಬ್ಬರು MLC ಇದ್ದಾರೆ. ಇವರು ಯಾರಿಗೂ ಕೂಡ ಇಷ್ಟೊಂದು ಮಲ್ಟಿ ಸ್ಪೆಷಾಲಿಟಿಯನ್ನು ಹೆಸರಲ್ಲಿ ಕಟ್ಟಿರೋಂಥ ಹಾಸ್ಪಿಟ್ಲನ್ನು ಉದ್ಘಾಟನೆ ಮಾಡಬೇಕು. ಅದಕ್ಕೆ ಎಕ್ಸ್ಪರ್ಟನ್ನು ಡಾಕ್ಟ್ರನ್ನ. HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಸಮಾಜದಲ್ಲಿ ನಾವು ವಿವಿಧ ಚಳುವಳಿ, ಆರೋಗ್ಯ ತಪಾಸಣೆ, ಪೌರ ಕಾರ್ಮಿಕರು ಹಾಗೂ ಇತರರಿಗೆ ಸನ್ಮಾನ ಸೇರಿದಂತೆ ಹಲವಾರು ಕಾರ್ಯಕ್ರಮವನ್ನು ಏರ್ಪಡಿಸುವುದನ್ನು ನೋಡಿದ್ದೇವೆ. ಆದರೆ ಜನನಿ ಫೌಂಡೇಶನ್ ವಿಭಿನ್ನ ರೀತಿ ಕಾರ್ಯನಿರತ ಪತ್ರಕರ್ತರನ್ನ ಸನ್ಮಾನಿಸಿ ಗೌರವಿಸುವ ಕೆಲಸ ಮಾಡುತ್ತಿರುವುದು ಶ್ಲಾಘನೀಯವಾಗಿದೆ ಎಂದು ಮಹಾನಗರ ಪಾಲಿಕೆ ಮಹಾಪೌರ ಎಂ ಚಂದ್ರೇಗೌಡರು ಶ್ಲಾಘನೆ ವ್ಯಕ್ತಪಡಿಸಿದರು. ಹಾಸನ ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಭವನದಲ್ಲಿ ಜನನಿ ಫೌಂಡೇಶನ್ ಸಂಯುಕ್ತಾಶ್ರಯದಲ್ಲಿ ಭಾನುವಾರದಂದು ಹಮ್ಮಿಕೊಳ್ಳಲಾಗಿದ್ದ ಸಂಸ್ಥೆಯ ವಾರ್ಷಿಕೋತ್ಸವ ಹಾಗೂ ಮಾಧ್ಯಮ ಮಿತ್ರರಿಗೆ ಗೌರವ ಸಮಾರಂಭವನ್ನು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಅನೇಕ ಚಳವಳಿಗಳು, ಆರೋಗ್ಯ ತಪಾಸಣಾ ಶಿಬಿರ, ರಕ್ತದಾನ, ಪೌರ ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮ ಸೇರಿದಂತೆ ಎಲ್ಲವನ್ನೂ ಗಮನಿಸಿದ್ದೇವೆ. ಜನನಿ ಫೌಂಡೇಶನ್ ಮೂಲಕ ಹಲವಾರು ಕಾರ್ಯಕ್ರಮಗಳನ್ನು ಮಾಡಲಾಗಿದ್ದು ಎಲ್ಲರನ್ನ ಮುಖ್ಯ ವಾಹಿನಿಗೆ ತರೋ ನಿಟ್ಟಿನಲ್ಲಿ ನಿರಂತರವಾಗಿ ಕೆಲಸ ಮಾಡಿದ್ದೀರಿ. ಪತ್ರಕರ್ತರಿಗೆ ಮಾಡುತ್ತಿರುವ ಸನ್ಮಾನ ಅರ್ಥಪೂರ್ಣವಾಗಿದೆ ಎಂದರು. ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಮಾತನಾಡಿ, ಹೊಟ್ಟೆ ಹಸಿದವರಿಗೆ ಜಗತ್ತು ಗೊತ್ತು, ಹೊಟ್ಟೆ ತುಂಬಿದವರಿಗೆ ನೀವು ಏನು ಹೇಳಿದ್ರೂ ಅರ್ಥವಾಗೋದಿಲ್ಲ. ಒಂದು ತಲೆಮಾರಿನ ಹಿಂದೆ ಕಷ್ಟದ ಬಗ್ಗೆ ತಿಳಿದಿತ್ತು. ಆಧುನಿಕ ಪ್ರಪಂಚದಲ್ಲಿ ಓಡುತ್ತಿದ್ದೇವೆ, ಆದರೆ ಮಾನವೀಯತೆ ಮರೆಯುತ್ತಿದ್ದೇವೆ ಎಂದು ವಿಷಾದಿಸಿದ್ರು. ಹಸಿರು ಭೂಮಿ ಪ್ರತಿಷ್ಠಾನದ ಸಂಸ್ಥಾಪಕ RP ವೆಂಕಟೇಶ್ ಮೂರ್ತಿ ಮಾತನಾಡಿ, ಇಂದು ಪರಿಸ್ಥಿತಿ ತೀರಾ ಕೆಟ್ಟು ಹೋಗಿದ್ದು ಹವಾಮಾನ ವೈಪರೀತ್ಯದಿಂದ ನಷ್ಟ ಅನುಭವಿಸಬೇಕಾಗಿದೆ. ಪರಿಸರದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕೆಂದು ಕರೆ ನೀಡಿದರು. ಕಸಪ ಗೌರವಾಧ್ಯಕ್ಷ ರವೀನಾ ಕಲ್ಗೂಡು, ಜಿಲ್ಲಾ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷೆ ಲೀಲಾವತಿ, ಗಿರಿ ಮೆಡಿಕಲ್ಸ್ ಮಾಲೀಕರಾದ ಗಿರಿಗೌಡ, ಶ್ರೀ ರಂಗನಾಥ ಪ್ರೌಢಶಾಲೆ ಕಾರ್ಯದರ್ಶಿ ಕಾಂತರಾಜು ಮಾತನಾಡಿ, ಮಾಧ್ಯಮದ ದಿನಾಚರಣೆಯನ್ನ ಪ್ರತಿ ವರ್ಷವೂ ಹಮ್ಮಿಕೊಳ್ಳುವುದು ಸಾಮಾನ್ಯ. ಆದರೆ ಜನನಿ ಫೌಂಡೇಶನ್ ಪತ್ರಕರ್ತರನ್ನ ಗುರುತಿಸಿ ಗೌರವಿಸುವಂತಹ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಉತ್ತಮವಾಗಿದೆ. ಸಿಕ್ಕಿದವರನ್ನೆಲ್ಲ ವರದಿಗಾಗಿ ಕಳುಹಿಸುತ್ತಾರೆ, ಮೌಲ್ಯಗಳೇ ಇಲ್ಲದಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ವೇಳೆ ಜನನಿ ಫೌಂಡೇಶನ್ ಸಂಸ್ಥಾಪಕಿ HS ಭಾನುಮತಿ ಇತರರು ಉಪಸ್ಥಿತರಿದ್ದರು.
HCN ನ್ಯೂಸ್ ಹಾಸನ್. ಮಾಧ್ಯಮ ದಿನಾಚರಣೆಯನ್ನ ನಾವು ಪ್ರತಿ ವರ್ಷ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಜುಲೈ ತಿಂಗಳಿನಲ್ಲಿ ನಾವು ಆಚರಣೆ ಮಾಡೋದು ಸರ್ವೇ ಸಾಮಾನ್ಯ. ಆದರೆ ಪತ್ರಕರ್ತರಲ್ಲದವರು ಪತ್ರಕರ್ತರ ಮೇಲೆ ವಿಶೇಷವಾದ ಪ್ರೀತಿ ಮತ್ತು ಅಭಿಮಾನವನ್ನಿಟ್ಟುಕೊಂಡು ಮಾಧ್ಯಮ ದಿನಾಚರಣೆಗೆ ನನ್ನನ್ನು ಸೇರಿದಂತೆ ನನ್ನೆಲ್ಲ ಸನ್ಮಿತ್ರರನ್ನ ಇಲ್ಲಿ ಕರೆದು ಗೌರವಿಸುವಂತ ಕೆಲಸವನ್ನು ಮಾಡ್ತಿರೋದು ನಿಜವಾಗ್ಲೂ ಕೂಡ ಸಮಾಜ ನಿಜವಾಗ್ಲೂ ಕೂಡ ಮೆಚ್ಚುವಂತ ಕೆಲಸ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ. ಸ್ನೇಹಿತರೆ, ಪತ್ರಕರ್ತರು ದಿನದ 24 ಗಂಟೆ ಕೂಡ ಕಾಲ ಸಮಾಜದವರ ಜೊತೆ ಸೇರಿಕೊಂಡು ಕೆಲಸವನ್ನ ಮಾಡುವ ಸಂದರ್ಭದಲ್ಲಿ ಹಲವಾರು ಅವಘಡಗಳನ್ನು ಎದುರಿಸ್ತಾರೆ, ಹಲವಾರು ಸಮಸ್ಯೆಗಳನ್ನ ಕಣ್ಣಿಂದ ಕಾಣ್ತಾರೆ. ಸಮಸ್ಯೆಗಳ ಪರಿಹಾರಕ್ಕೆ ಸಾಕಷ್ಟು ಕೆಲಸವನ್ನ ಇವತ್ತು ಪತ್ರಕರ್ತರು ಮಾಡ್ತಾರೆ. ಏನು ಸಾಧ್ಯ ಇದೆ ಆ ಸಹಾಯ ಮಾಡೋದು ಕೂಡ ಸೇರಿದೆ. ಹೊಟ್ಟೆ ಹಸಿದವರಿಗೆ ಜಗತ್ತು ಗೊತ್ತು, ಹೊಟ್ಟೆ ತುಂಬಿದವರಿಗೆ ಖಂಡಿತ ನೀವು ಏನೇ ಹೇಳಿದ್ರು ಕೂಡ ಈ ಜಗತ್ತಿನ ಯಾವುದೇ ನೀತಿ ಪಾಠಗಳು ಕೂಡ ಹೊಟ್ಟೆ ತುಂಬಿದವರಿಗೆ ಅರ್ಥ ಆಗೋದಿಲ್ಲ. ಆದರೆ ಹೊಟ್ಟೆ ಹಸಿವು ಎಲ್ಲವನ್ನೂ ಕಲಿಸುತ್ತೆ. ಆ ಕಾರಣಕ್ಕೋಸ್ಕರನೇ ಇವತ್ತಿನ ಸಂದರ್ಭದಲ್ಲಿ ತುಂಬ ಜನರಿಗೆ ನಾನು ಹೇಳ್ತೀನಿ, ಇವತ್ತು ನಮ್ಮ ಒಂದು ಕಾಲಘಟ್ಟದ ಒಂದು ಹೆಜ್ಜೆ ಹಿಂದಕ್ಕೆ ಹೋದರೆ ಅಥವಾ ಒಂದು ತಲೆಮಾರಿನ ಹಿಂದಕ್ಕೆ ಹೋದರೆ ಅವತ್ತು ನಿಮಗೆ ಕಷ್ಟ ಗೊತ್ತಿತ್ತು, ಅವತ್ತಿನ ಸಂದರ್ಭ ಗೊತ್ತಿತ್ತು. ಕಾಲಿಗೆ ಚಪ್ಪಲಿ ಇಲ್ಲದೆ ನಡೆದಾಡುವಂಥ ಜನರ ನಡುವೆ ಒಂದು ಚಪ್ಪಲಿ ಪಡ್ಕೊಳ್ಳೋಕ್ಕೆ ಎಷ್ಟೆಲ್ಲ ಒದ್ದಾಟ ಇತ್ತು ಅನ್ನೋದು ಕೂಡ ಗೊತ್ತಿತ್ತು. ಆದರೆ ಇವತ್ತು ಬೇಕಾದಷ್ಟು ಚಪ್ಪಲಿಗಳು, ಮ್ಯಾಚಿಂಗ್ ಚಪ್ಪಲಿಗಳೆಲ್ಲ ಮನೆಗಳಲ್ಲಿ ಇದ್ದಾವೆ. ಆದರೆ ಇವತ್ತಿನ ಸಂದರ್ಭ ಬದಲಾಗಿದೆ, ಕಾಲಘಟ್ಟ. ಚಟುವಟಿಕೆಗಳನ್ನು ನಾನು ಗಮನಿಸಿದ್ದೇನೆ, ನೋಡಿದ್ದೇನೆ, ಬಂದಿದ್ದೇನೆ. ಅದು ಗಿಡ ಕಾರ್ಯಕ್ರಮ ಇರ್ಬೋದು, ಆರೋಗ್ಯ ತಪಾಸಣಾ ಶಿಬಿರ ಇರ್ಬೋದು, ಅಥವಾ ನಮ್ಮ ಪೌರ ಕಾರ್ಮಿಕರಿಗೆ ನೀವು ಒಂದು ಮಾಡಿರುವ ಒಂದು ಸನ್ಮಾನ ಅಥವಾ ಅವರಿಗೆ ಆಟೋಟಗಳು ಇವೆಲ್ಲವನ್ನು ನಾನು ಗಮನಿಸಿದ್ದೀನಿ. ಎಲ್ಲ ರಂಗದಲ್ಲೂ ನೀವು ಕೈ ಜೋಡಿಸಿದ್ದೀರಿ. ಎಲ್ಲರಿಗೂ ನಿಮ್ಮ ಫೌಂಡೇಶನ್ ಧ್ಯೇಯ ಉದ್ದೇಶಗಳನ್ನು ಪರಿಚಯಿಸಿ ಎಲ್ಲರನ್ನು ಸಮಾಜದಲ್ಲಿ ಮುಖ್ಯವಾಹಿನಿಗೆ ತರುವ ನಿಟ್ಟಿನಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಿದ್ದೀರಿ. ಅದರಂತೆ ಈ ಶುಭ ದಿನ ಪತ್ರಕರ್ತರಿಗೆ ನೀವು ಮಾಡುತ್ತಿರುವ ಸನ್ಮಾನ ಇದು ನಮ್ಮ ಹಾಸನಕ್ಕೆ ಸಂದ ಗೌರವ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕಾಗಿ ಈ ಜನನಿ ಫೌಂಡೇಶನ್ ತಮ್ಮೆಲ್ಲರನ್ನು ನಾನು ಅಭಿನಂದಿಸ್ತೇನೆ. ಪತ್ರಕರ್ತರು ಅಂದರೆ ಆಲೂರಿನ ಶ್ರೀ ಬಸವೇಶ್ವರ ವಿದ್ಯಾಶಾಲೆಯ 5ರಿಂದ 10ನೇ ತರಗತಿಯ ಮಕ್ಕಳಿಗೆ ಮಂಗಳವಾರ ಆಗಸ್ಟ್ 12ರಂದು ಮಕ್ಕಳಿಗೆ ಗದ್ದೆಯ ನೋಟ ಭತ್ತದ ಪಾಠ ಎಂಬ ಅರಿವು ಕಾರ್ಯಕ್ರಮವನ್ನು ಆಲೂರು ತಾಲೂಕಿನ ಬ್ಯಾಬಾ ಗ್ರಾಮದ ರೈತ ಪ್ರದೀಪ್ ಕುಟುಂಬದವರ ಗದ್ದೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಮುಖ್ಯ ಶಿಕ್ಷಕ ಅಫ್ಸಾನಾ ಬಾನು ಗದ್ದೆ ನಾಟಿ ಮಾಡುವ ವಿಧಾನದ ಬಗ್ಗೆ ಮಕ್ಕಳಿಗೆ ತಿಳಿಸಿದರು. ಕನ್ನಡ ಮಾಧ್ಯಮ ಪ್ರೌಢಶಾಲಾ ಮುಖ್ಯ ಶಿಕ್ಷಕಿ ರಂಜಿತಾ ಮಕ್ಕಳಿಗೆ ಗದ್ದೆ ಮತ್ತು ರೈತರ ಬಗ್ಗೆ ವಿವರವಾಗಿ ತಿಳಿಸಿಕೊಟ್ಟರು. ಕಾಲೇಜಿನ ಪ್ರಾಂಶುಪಾಲೆ ಕುಮುದ ಪ್ರಪಂಚದಲ್ಲಿ ಕಣ್ಣೀರು ಹನಿಗಿಂತ ಬೆವರ ಹನಿ ಶ್ರೇಷ್ಠ ಎಂಬುದನ್ನು ವಿವರವಾಗಿ ತಿಳಿಸಿಕೊಟ್ಟರು. ನಮ್ಮ ಶಾಲೆಯ ಕನ್ನಡ ಶಿಕ್ಷಕ ಗಣೇಶ್ ಪ್ರಸಾದ್ ಒಂದು ತುತ್ತು ಅನ್ನದ ಹಿಂದೆ ಸಾವಿರಾರು ಜನರ ಶಕ್ತಿ ಸಾಗರವೇ ನಿಂತಿದೆ ಎಂಬ ವಾಕ್ಯವನ್ನ ತಿಳಿಸಿ, ರೈತ ದೇವರಿದ್ದಂತೆ, ಏಕೆಂದರೆ ದೇವರು ಮನುಷ್ಯನನ್ನ ಸೃಷ್ಟಿಸುತ್ತಾನೆ, ಆ ಮನುಷ್ಯನಿಗೆ ಅನ್ನವನ್ನ ರೈತ ನೀಡ್ತಾನೆ. ತಂತ್ರಜ್ಞಾನ ಎಷ್ಟೇ ಮುಂದುವರೆದರೂ ಅನ್ನವನ್ನು ಗದ್ದೆಗಳಲ್ಲಿಯೇ ಬೆಳೆಯಬೇಕು. ಅದನ್ನ ಯಾವುದೇ ತಂತ್ರಜ್ಞಾನದಿಂದ ಸೃಷ್ಟಿ ಮಾಡಲು ಸಾಧ್ಯವಿಲ್ಲ. ಯಾರು ಎಷ್ಟೇ ಶ್ರೀಮಂತರಾದರೂ ರೈತ ಬೆಳೆದ ಅನ್ನವನ್ನೇ ತಿನ್ನಬೇಕು. ಆದ್ದರಿಂದ ರೈತ ದೇವರಿಗೆ ಸಮ, ಅವ ಅನ್ನ ಬ್ರಹ್ಮ. ನಾವು ಈ ದಿನ ಮನೆಯಲ್ಲಿ ನೆಮ್ಮದಿಯಾಗಿ ಅನ್ನವನ್ನ ತಿನ್ನುತ್ತಿದ್ದೇವೆ ಎಂದರೆ ಅದರ ಹಿಂದೆ ರೈತರ ಶ್ರಮವಿದೆ. ಕಾರಣ ದೇವರಿಗಿಂತ ರೈತನೇ ಶ್ರೇಷ್ಠ. ರೈತನಿಗೆ ಯಾವುದೇ ರಜೆ ಇಲ್ಲ, ನಿರ್ದಿಷ್ಟ ಸಂಬಳವಿಲ್ಲ. ಆದರೂ ಅವನು ದೇಶದ ಉದ್ಧಾರಕ್ಕಾಗಿ ಪ್ರತಿದಿನ ದುಡಿಯುತ್ತಲೇ ಇರುತ್ತಾನೆ. ನಾವು ರೈತರ ಶ್ರಮವನ್ನ ಅರಿಯಬೇಕು. ಯಾವುದೇ ಕಾರಣಕ್ಕೂ ಆಹಾರವನ್ನ ಪೋಲು ಮಾಡಬಾರದು. ಒಂದು ಅಗುಳು ಅನ್ನವನ್ನ ಚೆಲ್ಲುವ ಮುನ್ನ ಯೋಚಿಸಿ ನೋಡಿ. ಅದನ್ನ ಬೆಳೆಯಲು ರೈತ ಹರಿಸಿದ ಬೆವರಿನ ಬೆಲೆ ಎಷ್ಟು ಎಂದು ವಿವರವಾಗಿ ತಿಳಿಸುವ ಮೂಲಕ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಹಕರಿಸಿದ್ರು. ಕನ್ನಡ ಮಾಧ್ಯಮದ ಹಿರಿಯ ಪ್ರಾಥಮಿಕ ವಿಭಾಗದ ಮುಖ್ಯೋಪಾಧ್ಯಾಯ ಕೋಕಿಲಾ, ಮರವಿದ್ದರೆ ಮಳೆ, ಮಳೆಯಿದ್ದರೆ ಕೃಷಿ, ಕೃಷಿಯಿದ್ದರೆ ರೈತ, ರೈತನಿದ್ದರೆ ದೇಶ ಎಂದು ಹೇಳಿದ್ರು. ಶಾಲೆಯ ಗಣಿತ ಶಿಕ್ಷಕರಾದ ಅಭಿಷೇಕ್ ಕಾರ್ಯಕ್ರಮದ ಉದ್ದೇಶವನ್ನ ತಿಳಿಸಿದ್ರು. ಶಾಲೆಯ ಸಹ ಶಿಕ್ಷಕರಾದ ತಮನ್ನ ಹಾಗೂ ಮೇಘನಾ ಈ ಕಾರ್ಯಕ್ರಮದ ಛಾಯಾಗ್ರಹಣವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಟ್ರು. HCN ನ್ಯೂಸ್ ಆಲೂರು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ.
ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCA ನ್ಯೂಸ್ಗೆ ಸ್ವಾಗತ. ಇದುವರೆಗೂ ಮಾಜಿ ಪ್ರಧಾನಿ HD ದೇವೇಗೌಡರು ತಮ್ಮ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಬಾರದಂತೆ ನಡೆದುಕೊಂಡಿದ್ದಾರೆ. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಇಲ್ಲಸಲ್ಲದ ಆರೋಪ, ಅಸಂಬದ್ಧ ಪದ ಬಳಕೆ ಮಾಡುತ್ತಿದ್ದರೂ ಜೆಡಿಎಸ್ ಕಾರ್ಯಕರ್ತರು, ಮುಖಂಡರು ಏಕೆ ಮೌನವಾಗಿದ್ದಾರೆ ಎಂದು ಹಿರಿಯ ವಕೀಲ ಮತ್ತು ಬಿಜೆಪಿ ಮುಖಂಡ ಜಿ ದೇವರಾಜೇಗೌಡರು ಬೇಸರ ವ್ಯಕ್ತಪಡಿಸಿದರು. ಹಾಸನದಲ್ಲಿ ಸೋಮವಾರ ಮಾತನಾಡಿ, ಇದುವರೆಗೂ ದೇವೇಗೌಡರು ಒಂದು ಕಪ್ಪು ಚುಕ್ಕೆ ಬರುವಂತೆ ನಡೆದುಕೊಂಡಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಸಲ್ಲದನ್ನ ಮಾತನಾಡುತ್ತಿದ್ದಾರೆ. ಇನ್ನು ಕೆಲವರು ದೇವೇಗೌಡರ ಬಗ್ಗೆಯೂ ಅಸಂಬದ್ಧ ಪದ ಬಳಕೆ ಮಾಡುತ್ತಿದ್ದಾರೆ. ಖಾಸಗಿ ವಾಹಿನಿಯಲ್ಲಿ ಒಬ್ಬಾತ ನಿಂದನಾರ್ಹ ಪದ ಬಳಕೆ ಮಾಡಿದ್ದಾನೆ. ಹೇಗಿದ್ರೂ ಜೆಡಿಎಸ್ ಕಾರ್ಯಕರ್ತರು, ಮುಖಂಡರು ಏಕೆ ಮೌನವಾಗಿದ್ದಾರೆ ಎಂದು ಪ್ರಶ್ನಿಸಿದ್ರು. ಯಾಕೆ ಧ್ವನಿ ಎತ್ತುತ್ತಿಲ್ಲ, ಹೋರಾಟ ಮಾಡುತ್ತಿಲ್ಲ ಎಂದು ಪ್ರಶ್ನೆ ಮಾಡಿದ್ರು. ಮಧ್ಯದಲ್ಲಿ ನನ್ನನ್ನ ಬಲಿಪಶು ಮಾಡ್ತಿದ್ದಾರೆ. ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿ ಜೈಲಿಗೆ ಕಳುಹಿಸಿದ್ರು. ಒಂದು ಕೇಸು ಸುಳ್ಳು ಎಂದಾಗಿದ್ರೆ ಮತ್ತೊಂದರ ಬಗ್ಗೆ ಬಿ ರಿಪೋರ್ಟ್ ಹಾಕಲಾಗಿದೆ. ನನ್ನ ವಿರುದ್ಧ ದೂರು ನೀಡಿದ ಮಹಿಳೆ ಮೇಲೆ ಚಾರ್ಜ್ ಶೀಟ್ ಆಗಿದೆ. ನಾನು ಇದುವರೆಗೂ ರೇವಣ್ಣ ಮೇಲೆ 7 ಕೇಸ್ ಹಾಕಲಾಗಿದ್ದು ಇದರಲ್ಲಿ ಯಾವುದೂ ರಾಜಿಯಾಗಿಲ್ಲ. ಕೋರ್ಟ್ ಕೊಡುವ ತೀರ್ಪಿಗೆ ನಾನು ಬದ್ಧನಾಗಿರೋದಾಗಿ ಹೇಳಿದ್ದೇನೆ. ನಾನು ಹಣ ಆಮಿಷಕ್ಕೆ ಒಳಗಾಗದೆ ಸತ್ಯವನ್ನ ಮುಂದಿಟ್ಟೆ. ಗೌರವ ಇದ್ರೆ ಸತ್ಯ ಒಪ್ಪಿಕೊಳ್ಳಲಿ ಎಂದು ಒತ್ತಾಯಿಸಿದರು. ಆದರೆ ಈಗ ಹಿಂದೆ ನಾನು ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ ಸಂಭಾಷಣೆ ವೈರಲ್ ಮಾಡಲಾಗುತ್ತಿದೆ. ಇದನ್ನ ಕಾಂಗ್ರೆಸ್ ಮತ್ತು ಜೆಡಿಎಸ್ನವರು ಇಬ್ಬರು ಮಾಡುತ್ತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. HCA ನ್ಯೂಸ್ ಹಾಸನ್. ನಿನ್ನೆ ಅಲ್ಲ ಮೊನ್ನೆ ಒಂದು ಖಾಸಗಿ ಚಾನಲ್ನಲ್ಲಿ ಒಂದು ಸಂದರ್ಶನವನ್ನು ಬಿಡುಗಡೆ ಮಾಡಿದರು. ಅಂದರೆ ಒಂದು ಸುಳ್ಳು ಪ್ರಕರಣದಲ್ಲಿ ನಾನು ಜೈಲಿಗೆ ಹೋದಂಥ ಸಂದರ್ಭದಲ್ಲಿ, ನಾನು ನ್ಯಾಯಾಂಗ ಬಂಧನದಲ್ಲಿದ್ದಂಥ ಸಂದರ್ಭದಲ್ಲಿ ಒಂದು ಖಾಸಗಿ ಚಾನಲ್ನವರು ನಮ್ಮ ಹಾಸನದ ಕೆಲವು ವ್ಯಕ್ತಿಗಳ ಜೊತೆ ಮಾತನಾಡಿರುವಂಥ ಆಡಿಯೋ ಸಂದರ್ಶನವನ್ನು, ಅಂದರೆ ಅವ್ರ ಸ್ಟುಡಿಯೋದಲ್ಲಿ ಕುಂತ್ಕೊಂಡು ಫೋನ್ ಕಾಲ್ ತೆಗೆದುಕೊಂಡು ಮಾತನಾಡಿದಂಥ ವಿಡಿಯೋವನ್ನು ಮತ್ತೆ ರಿವೀಲ್ ಮಾಡಿದ್ದಾರೆ. ನನಗೆ ಗೊತ್ತಿತ್ತಿಲ್ಲ ಅದು ಇಷ್ಟೆಲ್ಲ ಮಾತನಾಡಿದ್ದಾರೆ ಅನ್ನೋದು ನನ್ನ ಗಮನಕ್ಕೆ ಬಂದಿತ್ತಿಲ್ಲ. ಈಗ ನಾನು ಯಾವ ಕಾರಣಕ್ಕೆ ನ್ಯಾಯಾಂಗ ಬಂಧನಕ್ಕೆ ಹೋದೆ, ಏನಾಗಿದೆ, ಇವತ್ತು ಕೋರ್ಟಿನಲ್ಲಿ ಆದಂಥ ವಿದ್ಯಮಾನಗಳೇನು ಅಂತಂತೇಳಿ ಎಲ್ಲರಿಗೂ ಗೊತ್ತಾಗಿದೆ. ಒಂದು ಸುಳ್ಳು ಕೇಸು ಅಂತಂತೇಳಿ ಬಿ ರಿಪೋರ್ಟ್ ಆಯಿತು. ಇನ್ನೊಂದು ಚಾರ್ಜ್ ಶೀಟೇ ಸಲ್ಲಿಸೋಗಿಲ್ಲ ಅಂತಂತೇಳಿ ಮೊನ್ನೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಸ್ಟೇ ಕೊಟ್ಟು ಪ್ರೊಸೀಡಿಂಗ್ಸ್ ಎಲ್ಲನೂ ನ್ಯಾಯಾಲಯಕ್ಕೆ ಸಲ್ಲಿಸೋಕ್ಕಾಗ್ತು. ಬೇಲೂರು ಕಸಬಾ ಬಿ ಹೋಬಳಿ ಮಟ್ಟದ ಹಿರಿಯ ಪ್ರಾಥಮಿಕ ಶಾಲಾ ಕ್ರೀಡಾಕೂಟಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿ BL ರಾಜೇಗೌಡರು ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಶಿಕ್ಷಣದೊಂದಿಗೆ ಕ್ರೀಡೆಗೂ ಹೆಚ್ಚಿನ ಆದ್ಯತೆ ನೀಡಬೇಕು. ಕ್ರೀಡೆಯಿಂದಾಗಿ ವಿದ್ಯಾರ್ಥಿಗಳಲ್ಲಿ ಕ್ರೀಡಾ ಮನೋಭಾವ, ಸಹಕಾರ, ಸಂಯಮ, ಶಿಸ್ತು, ಸಹನಶೀಲತೆ ವಿದ್ಯಾರ್ಥಿಗಳಲ್ಲಿ ಬೆಳೆಯಲು ಕ್ರೀಡೆಯ ಪಾತ್ರ ಅತ್ಯಮೂಲ್ಯವಾಗಿದ್ದು, ಗ್ರಾಮೀಣ ಭಾಗದ ಮಕ್ಕಳು ತಮ್ಮಲ್ಲಿರುವ ಕ್ರೀಡಾ ಪ್ರತಿಭೆಯನ್ನ ಹೊರತರುವ ಮೂಲಕ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡುವ ಸಾಮರ್ಥ್ಯ ಹೊಂದಿದ್ದಾರೆ. ಬೆಳೆಯುವ ಮಟ್ಟದಲ್ಲಿ ಅವರಿಗೆ ಆತ್ಮಸ್ಥೈರ್ಯ ತುಂಬುವ ಮೂಲಕ ಅವರನ್ನ ಬೆಳೆಸಬೇಕೇ ಹೊರತು ಅಂತಹ ಬೇರುಗಳನ್ನ ಚಿವುಟಬಾರದು. ದೈಹಿಕ ಶಿಕ್ಷಕರಲ್ಲಿ ನನ್ನದೊಂದು ಕಿವಿಮಾತು ಏನೆಂದರೆ, ವಿದ್ಯಾರ್ಥಿಗಳೆಂದರೆ ಅವರು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಎಂಬ ಭೇದ ಭಾವ ಮಾಡದೆ ಎಲ್ಲಾ ವಿದ್ಯಾರ್ಥಿಗಳು ನಮ್ಮ ವಿದ್ಯಾರ್ಥಿಗಳೆಂಬ ಭಾವನೆ ಇಟ್ಟುಕೊಂಡು ಅವರನ್ನು ಪ್ರೋತ್ಸಾಹಿಸಬೇಕು ಎಂದರು. ಶಾಸಕರ ಹಾಗೂ ಕ್ರೀಡಾ ಇಲಾಖೆ ವತಿಯಿಂದ ತಾಲೂಕಿನಲ್ಲಿ ಒಂದು ಸುಸಜ್ಜಿತ ಕ್ರೀಡಾಂಗಣ ರೂಪುಗೊಳ್ಳುತ್ತಿದೆ. ಆದರೆ ವಿದ್ಯಾರ್ಥಿಗಳಿಗೆ ಕ್ರೀಡಾಕೂಟಕ್ಕೆ ಬಂದ ಸಂದರ್ಭ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ. ಇದರ ಬಗ್ಗೆ ಶಾಸಕರು ಹೆಚ್ಚಿನ ಗಮನ ಹರಿಸಿ ಅನುದಾನ ತಂದು ಅಭಿವೃದ್ಧಿಪಡಿಸಲು ಮುಂದಾಗಿದ್ದಾರೆ. ನಿರ್ವಹಣೆ ಮಾಡಲು ಸರಿಯಾದ ಕ್ರಮ ಕೈಗೊಳ್ಳಬೇಕು. ಸಂಪೂರ್ಣ ಕ್ರೀಡಾಂಗಣ ಒಳಭಾಗದಲ್ಲಿ ಕಲ್ಲು ಮಣ್ಣಿನಿಂದ ಕೂಡಿದ್ದು ಇದನ್ನು ಸರಿಪಡಿಸುವಂತೆ ಮನವಿ ಮಾಡಿದ್ದಲ್ಲದೆ ಮುಂದಿನ ದಿನದಲ್ಲಿ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಹೇಗೆ ಆಯೋಜಿಸುವುದು ಎಂಬ ಬಗ್ಗೆ ಮುಂದೆ ನಿರ್ಧರಿಸಲಾಗುವುದು ಎಂದರು. ಈ ವೇಳೆ ದೈಹಿಕ ಶಿಕ್ಷಕರ ಪರಿವೀಕ್ಷಕ ಜಗದೀಶ್, ಕುಮಾರ್, ನಾಗರಾಜ್, ಬಿಆರ್ಪಿ ಜಗದೀಶ್, ಸತೀಶ್, ಮೆಹಬೂಬ್ ಖಾನ್, ಬಂಟೇನಹಳ್ಳಿ ಮುಖ್ಯ ಶಿಕ್ಷಕಿ ಶಕುಂತಲಾ, ಬಿಆರ್ಸಿ ಶಿವಪ್ಪ ಸೇರಿದಂತೆ ಇತರರು ಹಾಜರಿದ್ದರು. ಈ ಕ್ರೀಡಾಕೂಟದಲ್ಲಿ ಸುಮಾರು 15 ಶಾಲೆಗಳು ಭಾಗವಹಿಸಿದ್ದವು. HCA ನ್ಯೂಸ್ ಬೇಲೂರು. ಮಕ್ಕಳು ಕೂಡ ಸೋತು ಅಂತೇಳಿ ಕುಗ್ಬೇಡಿ. ಸೋಲೋದು ಇಂಪಾರ್ಟೆಂಟ್ ಅಲ್ಲ, ಗೆಲ್ಲುವುದು ಇಂಪಾರ್ಟೆಂಟ್ ಅಲ್ಲ. ನಿಮ್ಮ ಭಾಗವಹಿಸಿಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಸಂತೋಷವಾಗಿ ಭಾಗವಹಿಸಿ. ನೀವು ಗೆದ್ದಿದ್ರೆ ಎಷ್ಟು ಸಂತೋಷವಾಗಿರ್ತಿದ್ರು, ಗೆಲ್ಲುವ ಸೋಲನ್ನು ಕೂಡ ಅಷ್ಟೇ ಸಂತೋಷವಾಗಿ ಸ್ವೀಕರಿಸಬೇಕು. ಅದು ಒಂದು ಮುಖ್ಯವಾದಂಥ ಮನುಷ್ಯನ ವ್ಯಕ್ತಿತ್ವ. ಹಾಗಾಗಿ ನಿಮ್ಮಲ್ಲಿ ಸೋಲನ್ನು ಸ್ವೀಕರಿಸುವಂಥ ಮನೋಭಾವ ಎಲ್ಲಿರುತ್ತೋ ಮುಂದೆ ಜೀವನದಲ್ಲಿ ಅನೇಕ ಸೋಲುಗಳು ಬರ್ತವೆ. ಅವುಗಳನ್ನು ಸಮಾನವಾಗಿ ಸ್ವೀಕರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇವತ್ತಿನ
ಮಕ್ಕಳೇನು ಮುಂದಿನ ಪ್ರಜೆಗಳು ಈ ದೇಶವನ್ನು ಕಟ್ಟೋರು ನೀವಿದ್ದೀರಿ. ನೀವೆಲ್ಲರೂ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧರ್ಮಸ್ಥಳದ ಕುರಿತು ಅಪಪ್ರಚಾರ ಖಂಡಿಸಿ ಬೃಹತ್ ಪ್ರತಿಭಟನೆ, ವ್ಯವಸ್ಥಿತ ಷಡ್ಯಂತ್ರದ ವಿರುದ್ಧ ಹೋರಾಟದ ಎಚ್ಚರಿಕೆ ನೀಡಿದ ನವಿಲೆ ಅಣ್ಣಪ್ಪ. ಎಸ್ಐಟಿ ಹೆಸರಲ್ಲಿ ಧರ್ಮಸ್ಥಳ ಮತ್ತು ನಂಬಿಕೆಯ ಮೇಲೆ ಆಘಾತ, ಸರ್ಕಾರದ ಮೇಲೆ ಸಾರ್ವಜನಿಕರ ಆಕ್ರೋಶ. ಹೆತ್ತ ಮಗನನ್ನೇ ಕೊಂದು ಇಂಗುಗುಂಡಿಯಲ್ಲಿ ಹೂತಿದ್ದ ತಂದೆ, 2 ವರ್ಷದ ನಂತರ ಬಯಲಾದ ಕೊಲೆ ರಹಸ್ಯ. ಸೋದರ ಮಾವನ ದೂರಿನ ಹಿನ್ನೆಲೆ ಪೊಲೀಸರಿಂದ ತನಿಖೆ ಆರಂಭ. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಆಶಾ ಕಾರ್ಯಕರ್ತೆಯರ ಪ್ರತಿಭಟನೆ, ಕನಿಷ್ಠ 10,000 ಗ್ಯಾರಂಟಿ ಆದೇಶ ಹೊರಡಿಸಲು ಒತ್ತಾಯ. 3 ದಿನಗಳ ಅಹೋರಾತ್ರಿ ಧರಣಿ ಆರಂಭ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.